ಆಗಳ ಈ ಕಡೆ ಸೈಡ್ನು 4-5 ಹಲಸಿನ ಹಣ್ಣಿದ್ದು ಯಾರೋ ಕುಯ್ಕೊಂಡು ಹೋಗಿರಂಗಿದಾರಲ್ಲ. ಆ ಕಡೆ ನೋಡಿದ್ರೆ ಇದಾವೆ. ಈ ಕಡೆ ಬುಡದಿಂದಾನೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇದ್ದು 4-5. ಆಗಳ ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ. ಆ ನಾನು ಹಣ್ಣಾಗ್ಲಿ ಅತ್ಲಾಗ ಮರದಲ್ಲಿ ಹಣ್ಣಾಗ್ಲಿ ಇನ್ನೇನು ಮಂತ ಕುಯ್ಕೊಂಡು ಹೋಗೋಣಂತ ನಾನು ಸುಮ್ಮನಿದ್ದೀನಿ. ನೋಡಿರ ಇವರೆಲ್ಲ ಇಂಥ ಕೆಲಸ ಮಾಡ್ತಾರಲ್ಲ, ಏನಪ್ಪ ಮಾಡ್ಲಿ. ಅಲ್ಲ ಕುಯ್ಕೊಂಡು ಹೋದ್ರೆ ನಾವೇನು ಬೇಡ ಅಂತ ಹೇಳ್ತೀವ? ಅವ್ರು ತಿನ್ನಕ್ಕೆ ತಗೊಂಡು ಹೋಗೋದು ಕುಯ್ಕೊಂಡು ಹೋಗೋದು ಇನ್ನೇನು. ಅಲ್ಲ ಹಿಂಗಿಂಗ್ ಬೇಕು ಕಣ್ರಂಗಜ್ಜ, ನಮಗೂ ಒಂದೆರಡು ಹಲಸಿನ ಹಣ್ಣು ತಿನ್ನಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತ ಕುಯ್ಕೊಂಡು ಹೋಗ್ಲಿ, ಬೇಡ ಅಂತ ಹೇಳ್ತೀನ ನಾನು? ನಾ ಕೇಳ್ದಂಗೆ ನಾನು ಆ ಕಡೆ ಮನೆ ಕಡೆ ಏನಾರು ಹೋಗ್ಬಿಟ್ರೆ ಅಲ್ಲ ಇಂಥ ಕೆಲಸ ಮಾಡಿರ್ತಾರಲ್ಲ ನೋಡ್ರಿ. ಏನು ಮಾಡೋಣಪ್ಪ ಇವರಿಗೆ. ನಮ್ಮ ಜನಗಳು ಬಲು ಬೇಜಾರು ಮಾಡಿಸ್ಬಿಡ್ತಾರತ್ಲಾಗಿ. ಅಯ್ಯೋ ಹಿಂಗೆ ಬಿಟ್ಟು ಹೋದ್ರೆ ಮರದಲ್ಲದೇನು ಬಿಟ್ಬಿಟ್ರೆ ಇವ್ರು ಬಿಡಲ್ಲ. ಇವರು ಯಾವ್ದಿರೋದು ನೋಡಿ ಹಣ್ಣಾಗಿರೋದು ನೋಡ್ಬಿಟ್ಟು ಕುಯ್ಕೊಂಡು ಹೋಗ್ತೀನಿ. ಹುಡುಗರು ಯಾರೋ ತಿಂತಾರೆ. ಘಮ 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 ಅಂತೈತೆ. ಸಾಮಾನ್ಯಕ್ಕಿದ್ದು ಹಣ್ಣಾಗಿರ್ಬೇಕು ಇದು. ಪಾಪ ನಮ್ಮ ಹುಡುಗ ಸುನಿಲ್ ಇದಾನಲ್ಲ, ಅವತ್ತೇನೆ ನನಗೆ ಹೇಳ್ದ, ತಾತ ಕುಯ್ಕಳ್ ತಾತ ಅಂತ ಹೇಳ್ದ. ಮಂತವ ಕುಯ್ಕೊಂಡು ತಿನ್ನೋಣ, ನನಗೆ ಆಸೆ ಆಗ್ಬಿಟ್ಟೈತೆ ಕಣ್ತಾತ. ಹಲಸಿನ ಅಂದ್ರೆ ನನಗೆ ಬಲು ಇಷ್ಟ ಕಣ್ತಾತ ಅಂತ ಹೇಳ್ದ. ಪಾಪ ಇನ್ನೂ ಹಣ್ಣಾಗಿಲ್ ಕಣ್ಮಗ, ಇನ್ನು ಮರದಲ್ಲಿ ಹಣ್ಣಾಗ್ಲಿ, ಇನ್ನೊಂದು 2 ದಿವಸ ಬಾ, ಹಣ್ಣಾಗುತ್ತೀನೇನು, ಕುಯ್ಕೊಂಡು ಬಂದು ಕೊಡ್ತೀನಿ ಬಾ ತಿನ್ನು ಅಂತ ನಾನು ಹೇಳಿದ್ದೆ. ಅದಕ್ಕತ್ಲಾಗ ಹುಡುಗ ಮಾತು ಕೇಳ್ಕೊಂಡು ಸುಮ್ಮನಾದ. ನಮ್ಮ ಹುಡುಗನ ಮಾತು ಕೇಳಬೇಕಿತ್ತು ಅನಿಸ್ತೈತೆ. ಕೇಳಿದಿದ್ರೆ ಹಣ್ಣಾಗಿರೋ ಹಿಂಗ ಹಲಸಿನಾರು ಕುಯ್ಕೊಂಡು ಹೋಗ್ಬಿಟ್ಟು ಮನೆಯವ್ರಾರು ತಿಂತಿದ್ದು. ಅವರು ತಿನ್ಲಿ ಬೇಡ ಅನ್ನಲ್ಲ ನಾನೇನು. ಆದ್ರೆ ಹೇಳ್ಬಿಟ್ಟು ಕುಯ್ಕೊಂಡು ಹೋದ್ರೆ ನಮ್ಗೂ ಒಂಥರ ಸಮಾಧಾನ ಆಗಲ್ವಾ? ಮೊದ್ಲು ಕುಯ್ಕೊಂಡು ಹೋಗ್ತೀನಿ 1-2. ಇವನು ಶಂಕರಜ್ಜ ಅನ್ನೋದನ್ನ ಗೌಡ್ರು ಅವ್ರ ಮನೆಗೂ ಕೊಡ್ಬೇಕು, 1-2 ಕೊಡ್ಬೇಕು. ಅವರು ಪಾಪ ಅವ್ರ ಮನೇಲೂ ಏನಾರು ಬೆಳೆದ್ರೆ ತೋಟದಲ್ಲಿ ಅವರು ಮಂತಾವ್ ಬಂದ್ಬಿಟ್ಟು ಬಾಳೆಹಣ್ಣು ಅದು ಇದು ಕೊಟ್ಟೋಗ್ತಿರ್ತಾರೆ. ಅವ್ರಿಗೂ ಕೊಡ್ಬೇಕು. ನಮ್ಮ ನೇತ್ರಮ್ಮಂಗೆ ಕೊಡ್ಬೇಕು. ಅತ್ಲಾಗಿ ಕುಯ್ಕೊಂಡು ಹೋಗ್ಬಿಟ್ಟು ಕೊಡ್ಬೇಕಿತ್ತು. ಬೈಕ್ ತಗೊಂಡ್ಬಂದಿದ್ರೆ ಸರಿ ಆಗ್ಬಿಡೋದು. ಅತ್ಲಾಗಿ ಒಂದು ಚೀಲದಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟು ಎಲ್ಲರಿಗೂ ಕೊಟ್ಬಿಡ್ಬೋದಿತ್ತು. ಅತ್ಲಾಗಿ ಹಣ್ಣಾಗಿರೋವೆಲ್ಲ ಬಿಡಲ್ಲ. ಇನ್ನು ನೋಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಆ ಕಡೆ ಹಸ್ಕೂಲ್ನಾಗ ಬಿಟ್ಕೊಂಡಿದ್ದೆ, ತೋಡ್ತಾವಿದ್ದ ಯಾರು ಬರಲ್ಲ. ಇನ್ನೇನು ಹಸ್ಕೂಲ್ನಾಗ ಬಿಟ್ಕೊಂಡು ಆ ಕಡೆ ಮನೆ ಕಡೆ ಹೊಲ್ಟ್ಬಿಟ್ರೆ ಎಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ, ಕಾಯ್ತಿರ್ತಾರೆ. ಹೋಗ್ಲಿ ಆ ವಜ್ಜ ಎಷ್ಟು ಗಂಟೆಗೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಎಲ್ಲ ಗೊತ್ತಿರುತ್ತೆ. ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ. ಏನ್ ಮಾಡೋದು ಹೇಳ್ರಿ? ಬಿಡ್ರಿ ಅತ್ಲಾಗಿ, ಅವರು ಇನ್ನೇನು ತಿನ್ನಕ್ಕೆ ಅಲ್ವಾ ಕುಯ್ಕೊಂಡು ಹೋಗೋದು. ಹೋಗ್ಲಿ ಅತ್ಲಾಗಿ. ಯಾರೋ ಜೋರಾಗಿ ಮಾತಾಡ್ತಿರಂಗಿದಾರಲ್ಲ. ಯಾರು ಇರ್ಬೇಕಪ್ಪ? ಯಾರ ಹಲಸಿನ ಹಣ್ಣು ಏನಾರ ಕುಯ್ಕೊಂಡು ಹೋಗಿ ಏನಾರ ಬಂದಿದಾರ? ಮೊದ್ಲೇ 1-2-3 ಹಲಸಿನ ಹಣ್ಣು ಯಾರೋ ಕುಯ್ಕೊಂಡು ಹೋಗಿದ್ದಾರೆ. ಅವ್ನು ರಂಗಜ್ಜಂಗೆ ಏನಿಲ್ಲ ನನ್ನ ಮಗಂಗೆ, ಬಾಡ್ಕಂಡೆ ನನ್ನ ಮಗಂಗೆ ಒಂದಿಟ್ಟು ತೋಟದ ಕಡೆ ಗಮನ ಕೊಟ್ಟು ನೋಡ್ಕೊಳ್ಳ, ತೋಟದ ಕಡೆ ಇರ್ಲಾ ಅಂತ. ಇತ್ಲಾಗಿಂದ ಬಂದು ನೋಡ್ತೀನಿ 4-5 ಹಲಸಿನ ಹಣ್ಣೆಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಇವಾಗ ಇನ್ನೂ ನೋಡ್ಕೊಂಡ್ ಬಂದೆ ನಾನು. ಅಲ್ಲಿ ತಿರ್ಗಾ ಯಾರೋ ಕುಯ್ಕೊಂಡು ಹೋಗೋದಕ್ಕೆ ಬಂದಿದ್ದಾರಲ್ಲ. ಇವನು ಎತ್ಲಾಗ ಹೋಗೋದೇನ? ಇವನು ರಂಗಜ್ಜ ಇವನು ಮಂತಾವ್ ಮಲ್ಕೊಳ್ತಾನೆ ಏನಪ್ಪ? ಇವನು ಹೋಗ್ಬಿಟ್ಟು ಆರಾಮಾಗತ್ಲಾಗಿ ಹೋಗಿ ನೋಡ್ಕೊಂಬರ್ತೀನಿ. ಎಲ್ಲ ಯಾರೋ ಹಲಸಿನ ಹಣ್ಣು ಬಂದತ್ರ ಹಲಸಿನ ಹಣ್ಣು ಕುಯ್ತಿದ್ರ ಬಂದೆ ಕಣ್ತಡ್ರಿ ನೀವು. ಅವ್ನು ರಂಗಜ್ಜ ಇಲ್ಲ ಅಂತ ಸದ್ರ ಮಾಡ್ಕೊಂಡಿದ್ದೀರಾ ನೀವು? ಸದ್ರನ ಬಂದಂಗೆಲ್ಲ ಕುಯ್ಕೊಂಡು ಹೋಗ್ತಿದ್ರಲ್ರಪ್ಪ. ಪಾಪ ಅವ್ರು ಬೆಳೆದಿರೋರು, ಸ್ವಂತ ಮರ ಬೆಳೆದಿರೋರು, ಅವ್ರೇನೇನೋ ಪಾಪ ಕುಯ್ಕೊಂಡು ಹೋಗಿಲ್ಲ ಇನ್ನು. ಬಂದೆ ತಡ್ರಿ ನಿಮ್ಗೊಂದ್ರಿಟ್ಟು ಬಂದೆ. ಇವನು ನಮ್ಮ ಶಂಕರಜ್ಜ ಅಲ್ವಾ? ಬರ್ಲಿ ಯಾರೋ ಹಲಸಿನ ಹಣ್ಣು ಕುಯ್ಕೊಂಡು ಹೋಗ್ತಿದಾರಂತ ಅಲ್ಲಿಂದಾನೇ ಜೋರ್ ಮಾಡ್ಕೊಂಡ್ ಬರ್ತಿದ್ದಾನೆ. ಬರ್ಲಿ ಕಣ್ ಹೇಳು, ನಾನಂತ ಗೊತ್ತಿಲ್ಲ. ಅವನೊಂದ್2 ಕುಯ್ಕೊಂಡು ಹೋಗ್ಲಿ ಅತ್ಲಾಗಿ. ಇನ್ನೇನ್ ಮಾಡೋದ್ ಅತ್ಲಾಗಿ? ಬಿಡಲ್ಲ. ಒಂದು ಉಳಿಸಲ್ಲ. ಇನ್ನೊಂದು ವಾರದಲ್ಲಿ ಒಂದೇ ಒಂದು ಹಲಸಿನ ಹಣ್ಣು ಉಳಿಸಿದ್ರೆ ಕೇಳ್ರಿ, ಎಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ. ನಾನಿದ್ದೀನಿ ಕಣ್ ಬಾರೋ ರಂಗಜ್ಜು. ನಾನೇ ಕಣ್ ಬಾರೋ ಶಂಕರಜ್ಜ, ನಾನೇ ಇಲ್ಲೇ ಇದ್ದೀನಿ ಬಾರ್ಲಾ. ಎಲ್ಲ ನೀನೆಲ್ಲ ರಂಗಜ್ಜ? ನಾನ್ ಯಾರೋ ಅಂದ್ಕೊಂಡು ಆತ್ರದಿಂದ ಬಂದಲ್ಲೋ, ಅವಸರದಿಂದೋ ಯಾರೋ ಹಲಸಿನ ಹಣ್ಣು ಕುಯ್ಕೊಂಡು ಹೋಗ್ತಿದಾರಂತ ಜೋರಾಗಿ ಒಂದ್ರಿಟ್ಟು ಹೇಳದಲ್ವಾ? ನಾನಿದ್ದೀನಿ ಕಳ್ಳಾರ ಶಂಕರಜ್ಜ, ಅಲ್ಲೇ ಇರೋ, ಅದೇನಕ್ ಬರ್ತೀಯಾ ಅಂತ. ನೀನು ಒಳ್ಳೆ ಕಣಪ್ಪ, ನೀನು ಮಾಡ್ತಿರೋ ಕೆಲಸ ಎಲ್ಲ ಬಿಟ್ಟು ಬಂದಲ್ಲೋ ನಾನು ಹೊಲ್ತಾವಿಂದೋ. ಅಲ್ಲ ಕಳ್ಳ ರಂಗಜ್ಜ, ಏನು ತೋಟದ ಕಡೆ ಏನಾರು ಜ್ಞಾನ ಆಯ್ತಾ ಇಲ್ಲ ನಿನಗೆ? ಯಾರೋ 1-2-3 ಹಲಸಿನ ಹಣ್ಣೆಲ್ಲ ಕುಯ್ಕೊಂಡು ಹೋಗಿದ್ದಾರೆ, ನೋಡಿಲ್ವೇನೋ ನೀನು? ಎಲ್ಲ ಹೂಕಣಿ ಹೇಳೋ ಶಂಕರಾಜು, ಎಂತ ಕೆಲಸ ಮಾಡಿದಾರ ಕಣ್ ನೋಡ್ಲಾ ಇವ್ರು. ಎಲ್ಲ ಮಾಡೋದು ಇವರಿಗೆ. ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಯಾರೋ ಕುಯ್ಕೊಂಡು ಹೋಗಿದಾರಲ್ಲ. ನಾನು ನಮ್ಮವ್ರೆ ಯಾರೋ ಕುಯ್ಕೊಂಡು ಹೋಗಿರ್ಬೇಕು ಅಂತ ನಾನು ನೋಡ್ತಿದ್ದೀನಿ. ನೋಡಿದ್ರೆ ನೀನು ಕುಯ್ಕೊಂಡು ಹೋಗಿಲ್ಲ, ಯಾರು ಕುಯ್ಕೊಂಡು ಹೋಗಿಲ್ಲ. ಯಾರೋ ಬಂದ್ಬಿಟ್ಟು ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಿದಾರ ಕಳ್ಳ. ಹೇಳ್ದಂಗೆ ಕೇಳ್ದಂಗೆ ಶಂಕರಜ್ಜ ಎಲ್ಲ ಮಾಡೋದು. ನಾವೇನ ಬೆಳೆದಿರೋರಾಗಿ ನಾವೇನೇ ಇವತ್ತಿನವರೆಗೂ ಇನ್ನೂ ಬಾಯಲಾಕಿಲ್ಲ ಈ ವರ್ಷ. ಅಂತದ್ರಲ್ಲಿ ಯಾರೋ ಬಂದ್ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಕುಯ್ಕೊಂಡು ಹೋಗಿದಾರ ನೋಡು. ಈಗ ಒಂದ್ ಕೆಲಸ ಮಾಡೋಣ, ಹಿಂಗೆ ಬಿಟ್ರೆ ಶಂಕರಜ್ಜ ಒಂದೇ ಒಂದು ಹಲಸಿನ ಹಣ್ಣು ಉಳ್ಸಲ್ಕಣು. ಇನ್ನೊಂದ 3-4 ದಿವಸದಲ್ಲಿ ಎಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರ. ನನಗೆ ಚೆನ್ನಾಗ್ ಗೊತ್ತೈತೆ.
ನಾವು ಹೋಗ್ಬಿಟ್ರೆ ಆಯ್ತು ಆ ಕಡೆ ಮನೆ ಕಡೆ ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನನ್ನ ಮಾತು ಕೇಳುವ, ನೀನೊಂದೆರಡು ಕುಯ್ಕ ಹೇಳ್ತೀನಿ, ಚೀಲದಲ್ಲಿ ಹಾಕೊಂಡು ಹೋದ್ರೆ ಆಗುತ್ತೆ. ಬೈಕ್ ತಗೊಂಬಂದಿಯಲ್ಲ, ಬೈಕ್ ತಗೊಂಬಂದಿದ್ರ ಅತ್ಲಾಗಿ ಚೀಲ ನೋಡು ನಮ್ದು ಇಲ್ಲೇ ತೋಟದ ಮನೇಲಿ ಐತೆ, ಒಂದೆರಡು ಚೀಲದಲ್ಲಿ ತುಂಬ್ಕೊಂಡ್ಬಿಟ್ಟು ಅತ್ಲಾಗ ಕುಯ್ಕೊಂಡು ಇನ್ನೊಂದು ಎಲ್ಲ ಹಣ್ಣಾಗ್ತಾ ಬಂದಾವ, ಇನ್ನೊಂದು 2-3 ದಿವಸ ಹಣ್ಣಾಗ್ಬಿಡ್ತವೆ. ಕುಯ್ಕೊಂಡು ಮಂತಾವ್ ತಗೊಂಡೋಗೋ ನಡಿ. ಆ ಗೌಡ್ರಿಗೆ ಒಂದೆರಡು, ನಿಮ್ಮ ಮನೆಗೆ ಒಂದೆರಡು, ನಮ್ಮ ಮನೆಗೆ ಒಂದೆರಡು, ಹಂಗೆ ನೇತ್ರಮ್ಮನ ಮನೆ, ಲಕ್ಷ್ಮಮ್ಮನ, ಹಂಗೆ ಶಾಂತಮ್ಮನ ಮನೆ, ಆ ನಿಂಗಪ್ಪಂಗೂ ಕೊಡ್ಬೇಕು. ನಮ್ಮರಿಗೆ ಕೊಟ್ಬಿಡು. ನೀನೇನ್ ಮಾಡೋಣಪ್ಪ, ಉಳ್ಸಲ್ಲಿ ಇವ್ರು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಅತ್ಲಾಗೆ ತಗೊಂಡೋಗಿ ಎಲ್ಲಾರ್ಗೂ ಕೊಟ್ಬಿಡ ನಡಿ. ಉಕಣಿ ಹೇಳೋ, ಕುಯ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಉಳ್ಸಲ್ಲ ಕಣೋ. ನಾನು ಅವಾಗ್ಲೇನೆ ಯಾರೋ ಬುಡದಲ್ಲಿ ಇದ್ದಿದ್ 4-5 ಕುಯ್ಕೊಂಡು ಹೋಗಿದ್ರು ನೋಡು, ಅವಾಗ್ಲೇನೆ ಅನ್ಕಂಡೆ, ಓಹೋ ಇನ್ 2-3 ದಿವಸ ಉಳ್ಸಲ್ಲ, ಮೊದ್ಲು ಹೋಗ್ಬಿಟ್ಟು ರಂಗಜ್ಜಿಂಗ್ ಹೇಳ್ಬಿಟ್ಟು ಎಲ್ಲ ಕುಯ್ಸ್ಕೊಂಡು ತಗೊಂಡು ಹೋಗ್ಬಿಡ್ಬೇಕು ಹಲ್ಸಿನಣ್ಣ, ಇನ್ ಬಿಡಲ್ಲ ಬಿಡು ಅನ್ಕಂಡೆ. ಹೆಂಗ ನೀನೇ ಬಂದ್ಬಿಟ್ಟು ಹೆಂಗ ನೋಡಿದ್ಯಲ್ಲ ಸದ್ಯ, ನಾನು ಹೇಳಕ್ಕಿಂತ ಮುಂಚೆನೆ ಈಗಳಲ್ಲ. ಈಗ ಏನಾಗ್ತಾ ಇದ್ ಗೊತ್ತಿಲ್ಲ ರಂಗಜ್ಜ, ಈಗ ಕುಯ್ಕೊಂಡು ಹೋಗೋದಕ್ಕೆ, ಹಲ್ಸಿನಣ್ಣನ ಕುಯ್ಕೊಂಡು ಹೋಗೋದಕ್ಕೆ ಚೀಲ ಏನೋ ಐತೆ, ಆದ್ರೆ ಬೈಕ್ ತಗೊಂಬಂದಿಲ್ವಲ್ಲ. ನಾನು ಇನ್ನೇನು ಹಸ್ಗಳನ್ನ ಬಿಡ್ಕೊಂಬಂದೆ ನೋಡು, ನಡ್ಕೊಂಡೆ ಬಂದೆ. ನೀನು ಬೈಕ್ ತಗೊಂಬಂದಿಲ್ಲ ಅಂತ ಹೇಳ್ತಿದ್ಯಾ, ಮತ್ತೆ ಹೆಂಗ್ ಮಾಡೋದೀಗ? ಆಮೇಕಿಂದ ಬಂದೆ ಕುಯ್ಕೊಂಡು ಹೋದ್ರೆ ಆಗುತ್ ಕಣಿ, ಹೇಳ್ವಿ ಇನ್ನೇನ್ ಮಾಡೋಣ? ಆಮೇಲಿಂದ ಬರೋದಕ್ಕೆ ಪುರ್ಸತ್ತಿಲ್ಲ ಕಣೋ ಶಂಕರಾಜ. ಇವಾಗ ಒಂದ್ ಕೆಲ್ಸ ಮಾಡೋಣ, ಹೆಂಗ ಮನೆ ಕಡೆ ಹೋಗ್ತಿದೇವಲ್ಲ, ಈಗ ಒಂದೊಂದ್ ತಗೊಂಡೋಗನ್ ಕಣ್ ನಡಿ. ಆಮೇಲಿಂದ ಬಂದು ಇಲ್ಲ ನಾಳೆ ಬೆಳಿಗ್ಗೆ ಬಂದು ಎದ್ದಡ್ಕೆಲ್ಲದೇನೆ ಇದ್ದಿದ್ದು ಮುಕ್ಕಿದ್ದು ಬೇಕಾದ್ರೆ ತಗೊಂಡೋದ್ರೆ ಆಗುತ್ತೆ ನಡಿ. ಈಗ ಸದ್ಯಕ್ಕೆ ಈಗ ಒಂದೊಂದ್ ತಗೊಂಡೋಗೋಣ. ಸರಿ ಕಣಪ್ಪ, ಆಯ್ತು ನಡಿ ಹಂಗಾರೆ ಹೋಗೋಣ. ಎಲ್ಲ ಚೆನ್ನಾಗಿರೋ ಒಳ್ಳೆ ಹಣ್ಣಾಗಿರೋ ನೋಡ್ಬಿಟ್ಟು ಕುಯ್ಕೊಳ್ಳಲಿ. ಚೆನ್ನಾಗಿರ್ಬೇಕು, ಒಳ್ಳೆ ಗಮ್ಮಂತಿರೋದು ನೋಡು, ಒಳ್ಳೆ ರುಚಿಯಾಗಿರೋ ಅಂತದ್ದು ನೋಡು. ಇನ್ನೇನು ಮರದಲ್ಲೇನೆ ಹಣ್ಣಾಗೈತಂದ್ರೆ ಒಳ್ಳೆ ರುಚಿನೇ ಇರುತ್ತೆ ಮಾತ್ರ. ಎಲ್ಲ ಈ ಮರಂದು ಇದು ಮಾತ್ರ ಹಲ್ಸಿನಣ್ಣ ಇದಾವನಲ್ಲ ರಂಗಜ್ಜ, ನಾನು ಬಲು ವರ್ಷದಿಂದ ತಿಂತಿದ್ದೀನಿ. ಎಲ್ಲ ಬಹಳ ರುಚಿ ಇರುತ್ ಕಣು, ಬಾಯಲ್ಲಿ ಹಾಕಿರಿ ಹಂಗೆ ಸಕ್ರೆ ಇದ್ದಂಗ ಐತೆ. ಅಷ್ಟು ರುಚಿಯಾಗಿರುತ್ ಕಳ್ಳ ರಂಗಜ್ಜ. ಕಣೋ ರುಚಿ ಬಗ್ಗೆ ಮಾತಾಡಂಗಿಲ್ಲ ಬಿಡಪ್ಪ. ಮಾತ್ರ ಇದು ಹಲ್ಸಿನಣ್ಣು ಹಂಗೆ ಇರುತ್ತಲ್ಲ, ಒಳಗಡೆ ಕುಯ್ದಂಗೆ ಹಲ್ಸಿನಣ್ಣು ಹಂಗೆ ಇರುತ್ತೆ, ಬಲು ರುಚಿಯಾಗಿ ಇರುತ್ತಲ್ಲ ಶಂಕರಾಜ. ನಮ್ಮ ಅಪ್ಪಯ್ಯ ಅಲ್ವೆಲ್ಲ ಹಾಕಿದ್ದು, ಎತ್ಲ ಇಲ್ಲ ಎಲ್ಲಿಂದಾನೋ ಸಸಿ ತಗೊಂಬಂದು ಹಾಕಿತ್ತಪ್ಪ. ಮಾತ್ರ ಬಲು ಚೆನ್ನಾಗಿ ಹಣ್ಣುಗಳು ಬಿಡ್ತವೆ, ಫಸಲು ಚೆನ್ನಾಗಿ ಬಿಡ್ತವೆ. ಈಗ ಒಂದ್ ರೀಟು ಕಡಿಮೆ ಆಗಿರೋದು 1-2 ವರ್ಷದಿಂದ. ಮೊದ್ಲು ಇನ್ನೂ ಚೆನ್ನಾಗಿ ಫಸಲು ಬಿಡ್ತಿತ್ ಕಳ್ಳ. ಮೇಲ್ಗಡೆ ಎಲ್ಲ ಬಿಡವು, ಎಲ್ಲೆಲ್ಲಿಂದ ಹೋಗ್ಬಿಟ್ಟು ನಾನಂತೂ ಮೇಲ್ಗಡೆ ಬೇರೆಯವ್ರಿಗೆ ಯಾರಿಗಾರು ನನಗೆ ಅರ್ಥಕ್ಕಾಗ್ದಲೆ ಬೇರೆಯವ್ರಿಗೆ ಹೇಳ್ಬಿಟ್ಟು ಎಲ್ಲ ಕುಯ್ಸ್ಕೊಂತಿದ್ದೆ ಕಣಪ್ಪ. ಹಲ್ಸಿನಣ್ಣನೆಲ್ಲವು ಅಷ್ಟು ಚೆನ್ನಾಗಿ ಫಸಲು ಬಿಡೋದು. ಇತ್ತೀಚೆಗೆ ಯಾಕೆ ಕಡಿಮೆ ಆಗ್ಬಿಟ್ಟೈತೆ, ಊರವ್ರಿಗೆಲ್ಲ ಕೊಡ್ತಿರ್ನಲ್ಲ ನಾನೇ. ನಿನ್ಗೂ ನೆನಪೈತಲ್ಲ ಇನ್ನೇನು. ಸರಿ ಆಯ್ತು, ನಡಿ ಅತ್ಲಾಗಿ ತಗೊಂಡು ಹೋಗೋಣ. ಒತ್ತಾಗೋಯ್ತು, ತಿರ್ಗಾ ಮಂತವಿಂದ ತಿರ್ಗಾ ವಾಪಸ್ ಬೇರೆ ಬರ್ಬೇಕು ತೋಟದತ್ರ, ಹಸ್ಗಳನ್ನ ಬೇರೆ ಬಿಟ್ಕೊಂಬರಕ್ಕೆ. ನಡಿ ರಪ್ಪನ್ ಹೋಗೋಣ. ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ಕಡಿಮೆ ಭಾರ ಇಲ್ಲ ಕಣ ಇದು ಹಲ್ಸಿನಣ್ಣು. ಒಳ್ಳೆ ದಪ್ಪನೆ ಇದ್ದಿರೋದೇನ ಕೊಟ್ಬಿಟ್ಟೆ ನನಗೆ. ಲೇ ಶಂಕರಾಜ ತಗೊಳ್ಳ, ಇದು ದೊಡ್ಡದೈತಲ್ಲ, ಇದು ದಪ್ಪನಾಗಿರೋದು, ಇದ್ರಲ್ಲಿ ಹಲ್ಸಿನಣ್ಣು ಜಾಸ್ತಿ ಸಿಗುತ್ತೆ. ಇದ್ ತಗೊಂಡೋಗುವ, ಅದ್ ನನಗೆ ಸಣ್ಣಕ್ಕಿರೋದು ಒಂದೇ ಒಂದ್ ಕೊಟ್ಬಿಡು ಸಾಕು. ಕೊಡಿಲಿ ಅದು, ನೀನ್ ಇದ್ ತಗೊಂಡೋಗು. ಬ್ಯಾಡ ಕಣ್ ಸುಮ್ಕಿರು. ನಿಮ್ಮ ಮನೇಲಿ ಅಂದ್ರೆ ಜನಗಳು ಜಾಸ್ತಿ ಇದ್ರೆ ಎಲ್ಲಾರು ತಿಂತೀರಾ, ನಮ್ಮಲ್ಲಿ ಇನ್ನೇನಪ್ಪ, ನಮ್ಮ ಅಜ್ಜಿ ನಮ್ಮ ಮೊಮ್ಮಗ ನಾವು 3 ಜನನೇ ತಿನ್ನೋದು. ಬೇಡ ಕಣ್ ಸುಮ್ಕಿರು. ಈಗ ಸದ್ಯಕ್ಕಿಗೆ ಇರೋದೇ ತಗೊಂಡೋಗೋ ನಡಿ, ಏನು ಆಗಲ್ಲ. ನೀನು ದೊಡ್ಡದು ಚಿಕ್ಕದು ಅನ್ಕೊಂಡು ನೀನ್ ಟೈಮ್ ಇದ್ ಮಾಡ್ಬೇಡ. ತಲೆ ಮೇಲೆ ಎತ್ಕೊಂಡಿರೋದಕ್ಕೂ ಅದಕ್ಕೂ ನನಗೆ ತಲೆನೋವು ಬಂದ್ಬಿಡುತ್ತೆ ಇಲ್ಲಿ. ಇನ್ನು ಮಂತಾವ್ ತಗೊಂಡೋಗೋಷ್ಟ್ರಲ್ಲಿ ಸುಸ್ತಾಗಂಗ ಆಗ್ಬಿಡುತ್ತೆ. ನಡಿ ರಪ್ಪನ ಹೋಗೋಣ, ತಲೆನೋವು ಬಂದ್ಬಿಡುತ್ತೆ ನೋಡಿ ಈಗ. ಇಳೆ ನನಗೆ ಗೊತ್ತಿದ್ರೆ ಮೊದ್ಲೇ ಬೈಕಾರ ತಗೊಂಡ್ಬರ್ತಿತ್ ಕಳ್ಳೆ. ತಲೆ ಮೇಲೆ ಒತ್ಕೊಂಡು ಹೋಗಕ್ಕಾಗಲ್ಲ ಕಳ್ಳೆ, ಸುಸ್ತಾಗ್ಬಿಡುತ್ತೆ. ಮಂತಾವ್ ತಗೊಂಡು ಹೋಗೋ ಅಷ್ಟ್ರಲ್ಲಿ ಬೇಡಪ್ಪ ಅನ್ಸ್ಬಿಡುತ್ತೀಗ. ಎಲ್ಲ ಇನ್ನೊಂದು ಕುಯ್ಕೊಳ್ಳೋಣ ಅಂತ ಹೇಳಿದ್ರೆ ಗೌಡ್ರಿಗೊಂದು ಬೇಕಿತ್ತು ನೋಡಿರಿ. ಈಗ ಎಲ್ಲಿಂದ ಇಟ್ಕೊಂಡು ಹೋಗೋಣಪ್ಪ, ಈ ಹಲಸಿನ ಹಣ್ಣುಗಳನ್ನೇ ಎತ್ಕೊಂಡು ಹೋಗಕ್ ಆಗ್ತಿಲ್ಲ ನಮ್ ಕೈಲಿ ಅಲ್ವಾ. ಗೌಡ್ರು ಬಂದಿದ್ರೆ ಅತ್ಲಾಗಿ ಬೈಕ್ ತಗೊಂಡು ಬಂದಿದ್ರೆ ಅತ್ಲಾಗಿ ಗೌಡ್ರು ಇನ್ನೊಂದು ಕುಯ್ಕೊಂಡು ಗೌಡ್ರು ಬೈಕಲ್ಲಿ ತಗೊಂಡು ಹೋಗ್ಬೋದಿತ್ತು. ನೋಡೋಣಂತೆ ನಡಿ. ಒಂದ್ ಅರ್ಧ ಓಳು ಕೊಟ್ಟು ಬಂದ್ರೆ ಆಗುತ್ತೆ, ಇನ್ನೇನ್ ಮಾಡೋಣ ಹೇಳು. ಹೋಗೋ ಹೊತ್ಲಾಗಿ ಶಂಕರಾಜ ಸಾಕಾಗಂಗ ಆಗೋಯ್ತು ಕಳ್ಳೆ ನನಗೆ. ತಲೆ ಮೇಲೆ ಹೊತ್ಕೊಂಡ್ ಬಂದು ಕೈ ರಟ್ಟೆ ಎಲ್ಲ ಹಿಂಗ್ ಇಟ್ಕೊಂಡು ಕೈಯೆಲ್ಲ ನೋವು ಬಂದ್ಬಿಡ್ತು ಕಳ್ಳ, ಭುಜ ಎಲ್ಲ ನೋವು ಬಂದ್ಬಿಡ್ತು. ಎಲ್ಲಾರ ಇಳಿಸೋನ್ಗಳಿಗೆ ಕೂತ್ಕೊಂಡು ಆಮೇಕಿಂದ ಎತ್ಕೊಂಡು ಹೋಗೋನ್ ತಡಿಯೋ. ನಿನ್ಕಳು ಇಲ್ಲೇ ಎಲ್ಲಾರ ನೆಳ ನಿನ್ಕಳು. ಎಲ್ಲ ಇವನ್ ನೋಡಿ, ಇವನು ಈಟೋತ್ತವರೆಗೂ ಸುಮ್ಕಾಗ್ಬಿಟ್ಟು ಈಗ ಊರ್ ಹತ್ತತ್ರ ಬಂದ ತಕ್ಷಣ ಇನ್ನೊಂದು 10 ಹೆಜ್ಜೆ ಇಟ್ಟಿರೋ ಊರ್ ಸಿಕ್ಕೋತ್ತು, ಮಂತ ಹೋಗ್ಬಿಡ್ಬೋದು ಆರಾಮಾಗಿ. ಅಂತದ್ರಲ್ಲಿ ಇವಾಗ ಹಲ್ಸಿನ ಇಟ್ಬಿಟ್ಟು ಇಲ್ಲಿ ಕೂತ್ಕ ಅಂತ ಹೇಳ್ತಿದ್ದಾನೆ. ಬಾರಲ್ಲೆಲ್ಲದಲ್ಲಿ ಮತ್ತೆ ಇಲ್ಲಿವರೆಗೆ ತಗೊಂಬಂದಿದೀವಿ, ನಮ್ಗೊಂದು ಕೊಟ್ರಜ್ಜ ಹಲ್ಸಿನ ಅಂತ ಯಾರು ಕೇಳಿರೋ ಅಪ್ಪನ್ ಕೊಟ್ಟು ಹೋಗ್ಬೇಕು ಸುಮ್ಕೆ.
ಇಷ್ಟು ದೂರ ತಲೆ ಮೇಲೆ ಒತ್ಕೊಂಬಂದಿದ್ದಕ್ಕೂ ಸುಮ್ಮನೆ ಬೇಸರ ಮಾಡ್ಕೊಂಡು ಹೋಗ್ಬೇಕು, ಬೇಜಾರು ಮಾಡ್ಕೊಂಡು. ಎಲ್ಲ ನೀನ್ ಬೇಕಾದ್ರೆ ಕುತ್ಕೊಂಬಾರಪ್ಪ, ನಾನು ಹೋಗ್ತೀನಿ ನಮ್ಮ ಅಂತವ. ನೋಡ ಈ ಶಂಕರಾಜ ಎಲ್ಲಲೇ ಅಯ್ಯ 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 ನಿನ್ ಕಳ್ಳ ಮನ್ಗಳಿಗೆ ಅಂದ್ರೆ ಆಯ್ತು ನಡಿಯಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ನೀನ್ ಇದೆಯಲ್ಲ, ನೀನು ಬಲು ಕಲ್ತ್ ಬಿಟ್ಟಿದ್ಯಾ ನೀನು. ಸಾಕಾಗ್ತೈತ್, ಸುಸ್ತಾಗಂಗ ಆಗ್ತೈತ್ ಕಳ್ಳ. ಒಂದ್ರಿಟ್ಟು ಕುತ್ಕಳ್ಳ ಇಲ್ಲೇ ಎಲ್ಲಾರದನು ಅಂತ ಹೇಳಿದ್ರೆ ಹಿಂಗ್ ಹೇಳ್ತೀಯಲ್ಲ ರಂಗ ಶಂಕರಾಜ. ನಡಿ ನಡಿ, ಇನ್ನೇನು ಹೋಗಣ, ಇನ್ನೇನು ಹತ್ರ ಬಂದೇ ಬಿಡ್ತು, ಇನ್ನೇನ್ ಮಾಡಕ್ಕಾಗುತ್ತೆ, ಮನೆ ಹತ್ರ ಬಂತು. ಹುಷಪ್ಪ, ಸುಸ್ತಾಗೋಯ್ತು ಕಣಪ್ಪ ನನ್ ಕೈಲಂತೂ. ಎತ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಂಗ ಆಗೋಯ್ತು. ಅತ್ಲಗಿ ತಲೆನೋವು, ಕತ್ ನೋವು, ಕೈ ನೋವು, ಭುಜ ನೋವು ಎಲ್ಲ ಆಗ್ಬಿಡ್ತು ಕಣಪ್ಪ. ಅತ್ಲಗಿ ಇಳಿಸ್ಬಿಡೋಣ ಅತ್ಲಗಿ. ಇನ್ನೇನು ಮಂತವ್ ಇನ್ನೇನು ತಗೊಂಡ್ ಹೋಗಲ್ಲ, ಇಲ್ಲೇ ಕುಯ್ದ್ರೆ ಆಗುತ್ತೆ. ಅಲ್ಲ ಮಂತವ ಇಲ್ಲೇ ಹಂಗ ಉಲ್ಲಾಸರು ಐತೆ, ಇಲ್ಲೇ ಕುತ್ಕೊಂಡು ಕುಯ್ತೀನಿ. ಮಂತವ ಅಂದ್ರೆ ಅಂಟಂಟ ಆಗುತ್ತಂತ ಅಜ್ಜಿ ಬೇರೆ ಹೇಳ್ತಿರುತ್ತೆ ನಮ್ಮ ಅಜ್ಜಿ. ಬೇಡವೇ ಬೇಡ, ಇಲ್ಲೇ ಇಟ್ಕೊಂಡು ಕುಯ್ದ್ರೆ ಆಗುತ್ತೆ. ಆಗ ನಮ್ಮ ಅಜ್ಜ ನೋಡಿದ್ರೆ ಹಲಸಿನ ಕುಯ್ಕೊಂಡು ತಗೊಂಡ್ಬರ್ತೈತೆ. ಇನ್ನೆಲ್ಲಿಂದ ನಮ್ ತೋಟದಿಂದಾನೆ ಕುಯ್ಕೊಂಬಂದೈತೆ ಆಗಳ. ಅಷ್ಟು ದೂರಿಂದ ತಲೆ ಮೇಲೆ ಒತ್ಕೊಂಡ್ ಈ ವಜ್ಜ. ಅದೆಷ್ಟು ಕೈ ನೋವು ಆಗಿರ್ಬೇಡ, ತಲೆ ನೋವು ಆಗಿರ್ಬೇಡ, ಲೆಕ್ಕ ಹಾಕು. ಈಗಳಜ್ಜ, ಯಾಕಜ್ಜ ಅಷ್ಟು ದೂರಿಂದ ಎತ್ಕೊಂಬಂದೆ? ಯಾಕೆ ತಲೆ ನೋವು ಕೈ ನೋವು ಆಗ್ಲಿಲ್ವಾ? ಇಳಿಸಜ್ಜ ಮೊದ್ಲು. ಅದ್ಯಾಕೆ ತಿರ್ಗಾ ತಲೆ ಮೇಲೆ ಒತ್ಕೊಂಡ್ ನಿಂತಿದ್ಯೋ? ಇಳಿಸು ರಪ್ಪನ್ನ. ಅಯ್ಯೋ ಹೂ ಕಣೆ, ಇಳಿಸ್ಬಿಡ್ತೀನಿ ಕಣೆ, ನನ್ ಕೈಲಿ ಆಗ್ತಿಲ್ ಕಣೆ, ಸೊಂಟು ಹೋಯ್ತು ಕಣೆ ನಂದು. ಏನು ಈ ಪಾಟಿ ಬಾರ ಆಯ್ತಿದು? ಆ ಶಂಕರಾಜಂಗ್ ಬಡ್ಕಂಡೆ ಕಡೆ ನಾನು. ಚಿಕ್ಕದಿರೋದು ಸಣ್ಣದಾಗಿರೋದು ನನಗ್ ಕೊಡ್ಲಾ, ನೀನ್ ದಪ್ಪನಾಗಿರೋದು ತಗೊಂಡು ಹೋಗ್ಲಾ ಅಂತ ಹೇಳಿರೆ, ದಪ್ಪನಾಗಿರೋದೇ ನನಗ್ ಕೊಟ್ಬಿಟ್ಟು ಚಿಕ್ತು ಸಣ್ಣದಾಗಿರೋದು ಒಂದ್ ತಗೊಂಡು ಹೋಗ್ಬಿಟ್ಟ ಅವನು. ತಲೆ ಮೇಲೆ ಒತ್ಕೊಂಡ್ ಬರೋ ಅಷ್ಟರಲ್ಲಿ ಹೊಲತಾವಿಂದ ತೋಟತಾವಿಂದ. ಅಯ್ಯಪ್ಪ ಬ್ಯಾಡಪ್ಪ ಪಜಿತಿ, ಹಂಗ ಅನಿಸ್ಬಿಡ್ತು ಕಣೆ ನನ್ ಕೈಲು ಅಂತೂ. ಯಪ್ಪ 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 ಯಪ್ಪ, ತಲೆ ಹಂಗೆ ಗಿರ್ರ ಅಂತ ತಿರುಗ್ತೈತೆ ಈ ಬಿಸ್ತಲ್ಲಿ ಒತ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ. ಏನೇ ಇವಳೆ, ಒಂದ್ರಿಟ್ಟು ಕುಡಿಯಕ್ ನೀರ್ ತಗೊಂಬಾರೆ ಒಂದ್ರಿಟ್ಟು. ನೆಮ್ಮದಿ ಆಗಾದ್ರು ಒಂದ್ರಿಟ್ಟು ನೀರ್ ಕುಡಿತೀನಿ. ಯಪ್ಪ 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 ಯಪ್ಪ, ಸಾಕಾಗೋಯ್ತು ಕಣೆ, ಸಾಕಾಗೋಯ್ತು. ಅಲ್ಕಣಜ್ಜ, ನಿನ್ಗೇನಾರ ಬುದ್ಧಿ ಗಿದ್ದಿ ಐತೆ ಇಲ್ಲ ನಿನ್ಗೆ? ನೀನ್ ಮಾಡವೆಲ್ಲ ಬರೀ ಇಂತವೇ ಅಂತ ಗೊತ್ತು, ನನ್ಗೆ ಗೊತ್ತುದಾ? ಅಲ್ಲ ಬೈಕ್ ಐತೆ ತಾನೆ, ಬೈಕಲ್ಲಿ ಒಂದ್ ಚೀಲದಲ್ಲಿ ಎಲ್ಲ ಒಂದ್ 4-5 ಕುಯ್ಕೊಂಡು ಚೀಲದಲ್ಲಿ ಕಟ್ಕೊಂಡು ಮುಂದೆ ಇಟ್ಕೊಂಡು ಆರಾಮಾಗಿ ತಗೊಂಬರ್ದಲೆ ಈ ಬಿಸ್ಲಲ್ಲಿ ಅಯ್ಯ ಅನ್ಕೊಂಡು ಅಲ್ಲಿಂದ ತಗೊಂಬಂದಿದ್ಯಲ್ಲ, ನಿನಗ್ ಬುದ್ಧಿ ಇಲ್ಲ ಕಣೆ. ಹೇಳು ನಿನ್ಗೆ. ನಿನ್ಗೆ ಎಷ್ಟು ಹೇಳಿರು ಅಷ್ಟೇ ನೀನು. ನಿನಗೆ ಇಷ್ಟ ಬಂದಂಗೆ ನೀನು ಮಾಡ್ತೀಯಲ್ಲ. ನೋಡಿ ಇವಾಗ ಮೈ ಕೈ ನೋವು ಆಗ್ತೈತೆ, ಸೊಂಟ ನೋವ್ತೈತೆ, ತಲೆ ನೋವ್ತೈತೆ, ಭುಜ ನೋವ್ತೈತೆ, ಕೈ ನೋವ್ತೈತೆ ಅಂತ ಬೇರೆ ಹೇಳಕ್ ಬೇರೆ ಬರ್ತೀಯ. ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು. ಇಲ್ಲ ಕಣೆ, ಹೇಳಿ ಬೈಕಲ್ಲೇ ಕುಯ್ಕೊಂಡು ತಗೊಂಬರದ ಅಂತಾನೆ ಸುಮ್ಕಾಗಿದ್ದೆ ಕಣೆ. ಪಾಪ ಮೊನ್ನೆ ಹೇಳ್ದ ತಾತ 1-2 ಕುಯ್ಕಡಂತ ಹಲಸಿನ ಹಣ್ಣು ಅಂತ. ನಾನಿದ್ದವನು ಮರದಲ್ಲೇ ಹಣ್ಣಾಗ್ಲಿ ಇನ್ನೇನು ಮಂತವ್ ಇನ್ನೇನು ಕುಯ್ಕೊಂಡೋಗಿ ಇನ್ನೇನು ಮಾಡೋಣ, ಯಾರು ಮುಟ್ಟಲ್ಲ ಅನ್ಕೊಂಡ್ ನಾನು ಸುಮ್ಕಾಗಿದ್ದೆ ಕಣೆ. ನೋಡಿರೆ ಇವಳೆ ಯಾರೋ ಒಂದ್ 4-5 ಹಲಸಿನ ಹಣ್ಣದೆಲ್ಲ ಯಾರೋ ಬುಡದಲ್ಲಿ ಇತ್ತಲ್ಲೇ. ಒಳ್ಳೆ ದಪ್ಪ ಒಳ್ಳೆ ಹಣ್ಣಾಗಿರೋ ಇದ್ದು ಕಣೆ. ಅದನ್ನ ಎಲ್ಲಾರು ಹೋಗ್ಬಿಟ್ಟು ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಅಂತ ಕೆಲಸ ಮಾಡಿದಾರೆ. ನಾನು ಅದಕ್ಕೇನೆ ಅತ್ಲಾಗಿ ಇನ್ನೇನಪ್ಪ ಮಾಡೋಣ, ಎಲ್ಲ ಬಿಡಲ್ಲ ಇನ್ನೇನು, ಹಣ್ಣಾಗಿರೋವೆಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ ಅಂತ ಅತ್ಲಾಗಿ ಅವನ್ ಶಂಕರಾಜನು ಬಂದ. ಅವನೊಂದು ಕುಯ್ಕೊಂಡು ಹೋದ, ನಾನೊಂದು ಕುಯ್ಕೊಂಡು ಅತ್ಲಾಗ ತಗೊಂಬಂದೆ ಕಣೆ. ನಾಳೆ ಬೆಳಿಗ್ಗೆ ಬೈಕ್ ತಗೊಂಡು ಹೋಗ್ಬಿಟ್ಟು ಎಲ್ಲ ಕುಯ್ಕೊಂಬಂದ್ಬಿಡು ಕಣೆ. ಇಲ್ಲ ಅಂದ್ರೆ ಆಗಲ್ಲ ಕಣೆ, ಎಲ್ಲಾರ ಮನೆಗೂ ಕೊಟ್ಟು ಬಂದ್ಬಿಡೋಣ. ಆ ಗೌಡ್ರ ಮನೆಗೆ 1-2, ಆ ನಮ್ ನೇತ್ರಮ್ಮಂಗೆ, ಆ ಲಕ್ಷ್ಮಕ್ಕಂಗೆ, ಇವ್ರಿಗೆಲ್ಲ ಕೊಡ್ಬೇಕಲ್ಲ, ಕೊಟ್ಟು ಬಂದ್ಬಿಡನ್ ಕಣೆ. ಇಲ್ಲ ಅಂದ್ರೆ ಉಳಿಸಲ್ ಕಣೆ, ಎಲ್ಲ ಕಳತದಿಂದ ಕುಯ್ಕೊಂಡು ಹೋಗ್ಬಿಡ್ತಾರೆ. ಕುಯ್ಕೊಂಡು ಹೋಗಿದಾರಲ್ಲೇ ಅನ್ಕಂಡೆ ನಾನು. ಬಿಡ್ತಾರ ನಮ್ ಜನಗಳು, ಕಾಯ್ತಿರ್ತಾರೆ. ಹಣ್ಣಾಗ್ಲಿ ಅಂತಾನೆ ಕಾಯ್ತಿರ್ತಾರೆ. ಇನ್ ಹಣ್ಣಾಗದಿರ್ಲಿ, ಕಾಯಿ ಇರುವಾಗ್ಲೇ ನಾನು ಕುಯ್ಕೊಂಡು ಹೋಗ್ಬಿಡ್ತಾರೆ ಕಣೆ. ಹೇಳು, ನನಗ್ ಗೊತ್ತಿತ್ತು ಮೊದ್ಲೇ. ಇವ್ರು ರಂಗಜ್ಜ ಗೌರಜ್ಜಿ ಅಂದ್ರೆ ಸದರ ಮಾಡ್ಕೊಂಡಿದ್ದಾರೆ. ನಾವು ಯಾರಿಗೂ ಏನು ಬೈಯಕ್ ಹೋಗಲ್ಲ ನೋಡು, ಎಲ್ಲಾರ್ಗು ಒಳ್ಳೆ ರೀತಿಲಿ ಹೇಳ್ತೀವಿ ನೋಡು. ಗೌರಜ್ಜಿ, ಶಂಕರಜ್ಜ, ರಂಗಜ್ಜ ಇನ್ನೇನಪ್ಪ ಮಾಡ್ತಾರೆ? ಇನ್ನೇನು ಮಾಡಲ್ಲ. ಕುಯ್ಕೊಂಡೋದ್ರೆ ಇನ್ನೇನು ಪಾಪ ಅವರು ತಿನ್ನೋದಕ್ಕೆ ಕುಯ್ಕೊಂಡು ಹೋಗಿದಾರಂತ ಹೇಳ್ಕೊಂಡು ಸುಮ್ನಾಗ್ತಾರೆ. ಕುಯ್ಕೊಂಡು ನಡಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ಯಾರೋ ಆ ಧೈರ್ಯದಿಂದಾನೇ ಹೋಗಿದ್ದಾರೆ. ನಾವ್ ಯಾರಿಗೂ ಏನು ಅನ್ನಕ್ ಹೋಗಲ್ಲ ನೋಡು. ಅದೇ ನಮ್ಗೆ ಹಿಂಗೆಲ್ಲ ಮಾಡೋದು. ನಾವು ಒಳ್ಳೆ ರೀತಿಲಿ ಇರೋದಕ್ಕೇನೆ ಹಿಂಗೆಲ್ಲ ತೊಂದರೆ ಮಾಡೋದು. ನಾವು ಎಲ್ಲಾರಂಗ್ ಬೈದಿದ್ರೆ ಬುದ್ಧಿ ಕಲಿಯೋರು ಸುಮ್ನಾಗೋರು. ಬಿಡೆ ಅತ್ಲಾಗ ಹೋಗ್ಲಿ ಅತ್ಲಾಗಿ, ಇನ್ನೇನು ಬೈಯಕ್ ಹೋಗ್ತೀಯ? ಸುಮ್ಕಿರತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನೇನೆ ಅವ್ರು ಇನ್ನೇನ್ ತಿನ್ನೋದಕ್ಕೆ ಅಲ್ವೇನೆ ಕುಯ್ಕೊಂಡು ಹೋಗಿರೋದು. ಬಿಡತ್ಲಾಗ ಹೋಗ್ಲಿ. ಅಕ್ಕಿ ಪಕ್ಷಿ ಅಂತೆ ಎಲ್ಲಾರು ಕುಯ್ಕೊಂಡು ಹೋಗಿ ತಿನ್ಕೊಳ್ಳಿ ಬಿಡೆ. ಅದೇನ್ ಬೇಕಾದಷ್ಟು ಬಿಟ್ಟೈತೆ, ನಾವು ಅಷ್ಟೇನ್ ತಿನ್ನಲ್ಲ. ಏನ್ ಇನ್ನೊಂದ್ಸಲಿ ಇನ್ನೊಂದು ಕುಯ್ಕೊಂಬಂದ್ ತಿಂದ್ರೆ ಸಾಕಾಗ್ಬಿಡುತ್ತೆ. ನಾವು ಅದೆಷ್ಟು ತಿನ್ನಕ್ ಹೋಗ್ತೀವಿ, ಯಾರು ತಿನ್ನಲ್ಲ, ಸುಮ್ಕಿರು. ಯಾರು ಕುಯ್ಕೊಂಡು ಹೋಗಿ ಹೊಟ್ಟೆ ತುಂಬಾ ತಿನ್ಕೊಳ್ಳಿ, ಇನ್ನೇನ್ ಮಾಡೋಣ ನಾವು. ನಮ್ ಜನಗಳು ಹೇಳಿ ಕೇಳಿ ಕುಯ್ಕೊಂಡು ಹೋಗಲ್ವಲ್ಲ, ಅದೇ ಬೇಜಾರಾಗೋದು. ಏನು ಮಾಡಕ್ ಆಗಲ್ಲ. ಅದಕ್ಕೆ ಇನ್ನೇನು ಆ ನಮ್ಮ ಶಂಕರಾಜಂಗುನು ಹೇಳ್ಬಿಟ್ಟಿದೀನಿ,
ಬೆಳಿಗ್ಗೆ ಬಂದು ನೀನೊಂದೆರಡು ತಗೊಂಡೋಗಪ್ಪ ಮನೆಗೆ ಕುಯ್ಕಣ್ಣ ಅಂತ ಹೇಳಿದೀನಿ. ಗೌಡ್ರಿಗೂ ಕೊಟ್ಟು ಬಂದ್ಬಿಡ್ತೀನಿ, ಆರಾಮಾಗ್ಬಿಡುತ್ತೆ. ಈ ನೇತ್ರ ಮಗನ್ಗೊಂದು ಏನಂದ್ರೆ ಇವ್ರು ಕೇಳ್ತಾರೆ, ಅಷ್ಟೊಂದೆಲ್ಲ ನಿಮ್ಮ ಹಲಸಿನ ಹಣ್ಣು ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಿತ್ತಲ್ಲ, ಒಂದೇ ಒಂದು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎತ್ಕೊಂಬರಕ್ ಆಗಲ್ ಕಣೆ. ಎಲ್ಲಾರ್ಗು ಹೇಳ್ಬಿಡ್ತೀನಿ, ಬಂದು ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡು ಹೋಗ್ಬಿಟ್ರಪ್ಪ. ತೋಟದ ಹತ್ರ ಬಂದ್ಬಿಟ್ಟು ಸುಮ್ಕೆ ನೀವು ನನ್ಗೆ ಅಯ್ಯೋ ಅನ್ನಿಸ್ಬಿಡ್ರಿ, ಮತ್ತೆ ನನ್ ಮೇಲೆ ಕೋಪ ಮಾಡ್ಕೊಬಿಡ್ರಿ, ರಂಗಜ್ಜ ಕೊಡ್ಲಿಲ್ಲ ಅಂತಾನೆ ಹೇಳ್ಬಿಡ್ತೀನಿ ಅಲ್ವಾ. ಬೆಳಿಗ್ಗೆ ಹೋಗ್ಬೇಕಾದ್ರೆ ನೀ ಹೇಳೋಗ್ಬಿಡ್ತೀನಿ, ಬಂದ್ ತೋಟ ತಾವಲಿಂದ ತಗೊಂಬಂದ್ಬಿಡ್ಲಿ. ಮತ್ತಿನ್ನೇನ್ ಮಾಡ್ತೀಯ ಅತ್ಲಾಗಿ? ಬಿಡಲ್ಲ ಇವ್ರು, ಇನ್ ನೋಡ್ಕೊಂಡ್ಬಿಟ್ಟಿದಾರ ನೋಡು ಹಣ್ಣಾಗಿರೋದು. ಅದ್ರಲ್ಲೂ ನಾವು ನಮ್ದು ಹಲಸಿನ ಹಣ್ಣು ಮರ ಒಳ್ಳೆ ರುಚಿ, ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಕುಯ್ಕೊಂಡು ಹೋಗ್ಬಿಡ್ತಾರೆ, ಬೇಡ ಹೇಳ್ಬಿಡು. ಜಿಂಕ ಚಕ್ಕ ಜಿಂಕ ಚಕ್ಕ ಜಿಂಕ ಚಕ್ಕ ಅಚ್ಚ ಏನ್ ತತೋ ಹಲಸಿನ ಹಣ್ಣು ಕುಯ್ಕೊಂಡ್ ಬಂದ್ಬಿಟ್ಟಿದ್ಯಾ? ಆಗ ಗಮ 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 ಅಂತ ಹಂಗೆ ವಾಸನೆ ಬರ್ತೈತಲ್ಲ ತತೋ. ಸಕ್ಕತ್ತಾಗಿರುತ್ತೆ ಕಣ್ತತ. ಅಲ್ಲ ಕಣ್ತತ ನಿನಗೆ 2 ದಿವಸ ಮುಂಚೆನೆ ಹೇಳ್ದೆ ಹಲಸಿನ ಹಣ್ಣು ಕುಯ್ಕೊಂಡು ಬಾರ್ತತ, ಕುಯ್ಕೊಂಡು ಹೋಗೋಣ ಮಂತವ ನನಗೆ ಕೊಡ್ತಾತ ತಿನ್ಬೇಕು ಅಂತ ಹೇಳಿದ್ರೆ ನಿನ್ ಮಾತು ಕೇಳ್ದ ನೋ ಇವಾಗ ಕುಯ್ಕೊಂಡ್ ಬಂದಿದ್ಯಾ? ಆಹಾ ತಾತ, ಇಲ್ಲಿವರೆಗೂ ಗಮ 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 ಅಂತ ವಾಸನೆ ಬರ್ತೈತ್ ಕಣ್ತತೋ. ತಾತ ಬಾರ್ತತ, ನನಗ್ ಕುಯ್ದು ಕೊಡು, ನಾನು ಹಲಸಿನ ಹಣ್ಣು ತಿಂತೀನಿ. ಬಾ ಬಾ ಬೇಗ ಕುಯ್ದು ಕೊಡು ಬಾರ್ತತೋ. ಪಾಪ ಸುನಿಲ, ಬೇಡ ಕಣ್ ಸುಮ್ನಿರಪ್ಪ. ಇವಾಗ್ಲೇ ನಿಮ್ ತಾತ ಪಾಪ ಸುಸ್ತಾಗಿ ಬಂದೈತೆ, ಒಂದ್ 1/4 ಗಂಟೆ ಸುಧಾರಿಸ್ಕೊಳ್ಳಿ ತಡಿ, ನೀರ್ ಕುಡ್ದು ಆಮೇಕಿಂದ ಕುಯ್ದು ಕೊಡುತ್ತೆ ತಿನ್ನುವಂತೆ. ಇನ್ನೇನ್ ಮನೆವರೆಗೂ ತಗೊಂಬಂದೈತಂತೆ, ಇನ್ನೇನು ಪಾಪ ಸುಮ್ಕಿರು, ಒಂದ್ ಗಳಿಗೆ ಸುಧಾರಿಸ್ಕೊಳ್ಳಿ ನಿಮ್ ತಾತ. ಬೇಡ ಕಣ ಹೋಗಿ, ಒಂದ್ರಿಟ್ಟು ಕುಡಿಯಕ್ ನೀರ್ ತಗೊಂಬ, ಇನ್ನೇನ್ ಕುಯ್ದು ಕೊಡ್ತೀನಿ. ಇನ್ನೇನು ತಿರ್ಗಾ ಮಂತಾವೇನ್ ತಗೊಂಡ್ ಬರೋದೇನ್ ಬೇಡ, ಇಲ್ಲೇ ಹಸ್ರು ಚೆನ್ನಾಗೈತೆ, ಜಾಗಾನು ಚೆನ್ನಾಗೈತೆ, ಇಲ್ಲೇ ಕುತ್ಕೊಂಡತ್ಲ ಕುಯ್ದು ಬಿಡ್ತೀವಿ. ಅಲ್ಲಿ ಮಂತಾವ ಅಂಟಂಟಾಗುತ್ತಂತ ಬೇರೆ ಹೇಳ್ತಿರ್ತೀಯ, ಅಲ್ಲೆಲ್ಲ ನೋಡ ಅವು ಇವು ಎಲ್ಲ ಓಡಾಡ್ತಿರ್ತವೆ. ಇಲ್ಲೇ ಕುಯ್ಕೊಂಡು ಹೋದ್ರೆ ಸರಿ ಆಗ್ಬಿಡುತ್ತೆ. ಇದೆಲ್ಲ ನನ್ನ ತೋಟದಲ್ಲಿ ಬಿಸಾಕ್ಬಿಟ್ಟು ಹಲಸಿನ ಹಣ್ಣು ತಗೊಂಡು ಹೋಗ್ಬೋದು, ಆರಾಮಿರುತ್ತೆ. ಹೊಡೋಗಿಲ್ಲ ಇಲ್ಲೇ ಕುಯ್ಯನ ತಟ್ಟೆ ಆ ಕುಡ್ಗೋಲೆಲ್ಲ ತಗೊಂಬ ಇಲ್ಲಿ. ಹಂಗೆ ಒಂದ್ರಿಟ್ಟು ಕೊಬ್ಬರಿ ಎಣ್ಣೆ ಏನಾರು ತಗೊಂಬ, ಕೈ ಮೇಲೆ ಸವರ್ಕೊಳುತ್ತೆ. ಸವರ್ಕೊಂಡ್ರೆ ಕೈಯೆಲ್ಲ ಅಂಟಲ್ಲ, ಏನಿಲ್ಲ. ಇಲ್ಲ ಅಂದ್ರೆ ಆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದ್ರೆ ಕೈಯೆಲ್ಲ ಹಂಗೆ ಆಗ ಇದಿರುತ್ತ ನೋಡು, ಹಾಲು ಹಲಸಿನ ಹಣ್ಣಿಂದು ಅದು ಪೂರ ಅಂಟ್ಕೊಂಡ್ಬಿಡುತ್ ಕಣೆ, ಮತ್ತೆ ಹೋಗಲ್ಲ ತಕ್ಷಣ. ಅದಕ್ಕೆ ಹೇಳ್ತಿರೋದು, ಹೊಡೋಗ್ರ ಅಪ್ಪನ ತಗೊಂಬ ಎಲ್ಲ. ಪಾಪ ಕೂತ್ಕ ಬರ್ಲಾ, ನೀನ್ ಆ ಕಡೆ ಕೂತ್ಕೊಳಪ್ಪ, ನೀನು ಒಂದ್ರಿಟ್ಟು ದೂರನೇ ಕೂತ್ಕ, ನಾನು ಕುಯ್ದು ಕೊಡ್ತೀನಿ, ಆಮೇಕಿಂದ ನೀನ್ ತಿನ್ನುವಂತೆ. ತಾತ ತಾತ ಏನ್ ಗೊತ್ತೇನ್ ತಾತ, ನನಗೊಂದಿಟ್ಟು ಜಾಸ್ತಿ ನನಗೇನು ಕೊಡ್ತಾತ ಹಲಸಿನ ಹಣ್ಣು ತಿನ್ನೋದಕ್ಕೆ. ನನಗೆ ಎಷ್ಟು ಕೊಡ್ತೀಯ ತಾತ ನೀನು? ಪಾಪಲೇ ತಿನ್ನುವಂತೆ ಕಣ ಹೋಗು. ಅಯ್ಯೋ ತಿನ್ನವ್ರೆ ಯಾರಿಲ್ಲ, ಇದೆ ಬೇಕಾದಷ್ಟು ಐತೆ, ದೊಡ್ಡದಾಗಿರೋದೇ ತಗೊಂಬಂದಿದ್ದೀನಿ ಹಲಸಿನ ಹಣ್ಣ, ನಿನ್ಗೆ ಎಷ್ಟು ಬೇಕಷ್ಟು ತಿನ್ನುವಂತೆ. ಆದ್ರೆ ಪಾಪ ಜಾಸ್ತಿ ತಿನ್ಬಾರ್ದು ಕಣಪ್ಪ. ಒಂದಿಟ್ಟು ನಾನು ಕೊಡೋ ಅಷ್ಟು ಮಾತ್ರ ತಿನ್ನು, ಇಲ್ಲ ಅಂದ್ರೆ ಒಂಥರ ಆರೋಗ್ಯ ಸರಿ ಇರಲ್ಲ, ಮತ್ತೆ ಅಜೀರ್ಣ ಆಗಂಗ ಆಗ್ಬಿಟ್ಟು ಮತ್ತೆ ಸರಿ ಆಗಲ್ಲ. ಮತ್ತೆ ಎಷ್ಟು ಬೇಕು ಅಷ್ಟನ್ನ ತಿನ್ಬೇಕು, ಸರಿನಾ? ಚೆನ್ನಾಗೈತೆ ಅಂತ ಜಾಸ್ತಿ ತಿನ್ಬಿಟ್ರೆ ಎಡವಟ್ಟಾಗ್ಬಿಡುತ್ತೆ ನೋಡು. ಆಯ್ತು ಆಯ್ತು ಬಿಡ್ತತೋ, ಜಾಸ್ತಿ ಅಂತ ತಿನ್ನಕ್ ಹೋಗಲ್ಲ. ಇನ್ನು ಈ ತಾತ ಕುಯ್ದೇ ಇಲ್ಲ ಅಲ್ಲೇ ಆರೋಗ್ಯ ಹಾಳಾಗ್ಬಿಡುತ್ತೆ, ಅದು ಆಗುತ್ತೆ ಇದಾಗುತ್ತೆ ಅಜೀರ್ಣ ಆಗುತ್ತೆ ಅಂತ ಬೇರೆ ಹೇಳ್ತೈತೆ. ಮೊದ್ಲು ನೀನ್ ಕುಯ್ದು ಕೊಡು ನೋಡೋಣ. ತಾತ ತಾತ ಮತ್ತೆ ಹಲಸಿನ ಹಣ್ಣ ನಾನು ಕುಯ್ಯನೆ ತಾತ, ನೀನ್ ಕುಯ್ದು ಕೊಡುವ, ನಾನು ಹಲಸಿನ ಹಣ್ಣನ್ನ ಒಂದೊಂದೇ ತೆಗಿತೀನಿ ಕಣ್ ತಾತ. ಕೊಡ್ತಾತ ಇಲ್ಲಿ. ಪಾಪ ಏನು ಬೇಡ ಕಣ್ ಸುಮ್ಕಿರು, ಕೈಯೆಲ್ಲ ಹಲಸಿನ ಹಣ್ಣು ಹಾಲಿಂದ ಹಂಗೆ ಅಂಟಾಗ್ಬಿಡ್ತವೆ. ನಿಮ್ ತಾತ ಅಂದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡೈತೆ, ಎಲ್ಲ ತೆಗೆದು ಕೊಡುತ್ತೆ. ಸುಮ್ಕಿರು, ನೀನ್ ತಿನ್ನುವಂತೆ ಕಣ್ ಸುಮ್ಕಿರು ಮಗ, ಹಂಗೆಲ್ಲ ಆಡ್ಬಾರ್ದು ಕಣಪ್ಪ. ಈ ಕಡೆ ಬಾಯಿಲಿ ಮುಂದೆ ಕೂತ್ಕೊಂಬೇಡ, ಬಾಯಿಲಿ ಹಿಂದೆ ಬಾಯಿಲಿ. ಅಜಯ್ ಏನು ಆಗಲ್ ಕಣ್ ಸುಮ್ಕಿರ ಅಜಯ್. ತಾತ ಬಿರ್ಬಿರ್ನ ಕುಯ್ತಾತ. ಆಹಾ ಗಮ 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 ಅಂತೈತೆ. ತಾತ ತಾತ ಏನ್ ಗೊತ್ತೇನ್ ತಾತ, ನಾನೊಂದೆರಡು ತಗೊಂಡು ತಿನ್ನನ ಅಜಯ್, ನಾನೊಂದೆರಡು ತಿಂತೀನಿ ಕಣಜ್ಜಿ. ತಿನ್ಲ ಪಾಪ, ನೀನು ತಿನ್ನವನಿಗೆ ಬೇಡ ಅಂತ ಹೇಳ್ತೀವೇನಪ್ಪ, ನಿನ್ಗೋಸ್ಕರನೇ ಅಲ್ವಾ ಕುಯ್ದು ಕೊಡ್ತೀರ ನಿಮ್ ತಾತ, ತಿನ್ನು. ಅಲ್ಲ ಕಣಜ್ಜ, ಹಲಸಿನ ಹಣ್ಣು ಮಾತ್ರ ಬಲು ಚೆನ್ನಾಗೈತೆ ಕಣಜ್ಜ, ಒಳ್ಳೆ ರುಚಿಯಾಗೂ ಐತೆ. ಅದ್ರಲ್ಲೂ ಮರದಲ್ಲೇ ಹಣ್ಣಾಗೈತೆ ನೋಡು, ಬಲು ರುಚಿ ಕಣಜ್ಜ ಮಾತ್ರ. ಸಕ್ಕರೆ ತಿನ್ನಂಗ ಐತೆ ಕಣಜ್ಜ ಮಾತ್ರ ಹಲಸಿನ ಹಣ್ಣು ಮಾತ್ರ. ಬಲು ಚೆನ್ನಾಗೈತೆ, ಎಲ್ಲಾರ್ಗು ಕುಯ್ದು ಕೊಟ್ಬಿಡ್ಬೇಕು ನಾವು, ಇಲ್ಲ ಅಂದ್ರೆ ಪಾಪ ಎಲ್ಲಾರು ಬೇಜಾರು ಮಾಡ್ಕೊಳ್ತಾರ ನೋಡಿ ಕೊಡ್ಲಿಲ್ಲ ಅಂತ ಅಲ್ವಾ. ಕಡೆ ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲನೆ ಎಲ್ಲಾರ್ಗು ಹೇಳ್ಬಿಡ್ತೀನಿ, ಅಲ್ಲಿ ತೋಟ ಬಂದ್ಬಿಡ್ರಪ್ಪ ಹಲಸಿನ ಹಣ್ಣು ಮರದ ಹತ್ರ, ಒಂದೊಂದು ತಗೊಂಡು ಹೋಗಿರಂತೆ ಅಂತ ಹೇಳ್ಬಿಡ್ತೀನಿ. ಬೇಕಾದ್ರೆ ತಗೊಂಡು ಹೋಗ್ಲಿ, ಇಲ್ಲಿವರೆಗೂ ತಗೊಂಬರಕ್ ಒತ್ಕೊಂಬಂತು ಕೊಡಕ್ ಆಗಲ್ಲ. ಅವ್ರವ್ರ ಪಾಡಿಗೆ ಅವ್ರು ಬೇಕು ಇರೋರು ಬಂದ್ಬಿಟ್ಟು ಬೇಕಾರೆ ಅಲ್ಲಿಂದಾನೆ ತಗೊಂಬಂದ್ಬಿಡ್ಲಿ. ಹೆಂಗ ಒಂದೆರಡು ದಿವಸ ಮರದಲ್ಲೇ ಇರ್ಲಿ, ಹಣ್ಣಾಗ್ಲಿ, ಅಕ್ಕಿ ಪಕ್ಷಿಗಳು ಅವು ಇವು ಎಲ್ಲ ತಿನ್ಲಿ, ಬರೀ ನಾವೇ ತಿನ್ನೋದಲ್ಲ ಅಂತ ನಾನು ಏನು ಆಸೆಯಿಂದ ಬಿಟ್ರೆ
ಎಲ್ಲಾರು ನೋಡಿ ಹಿಂಗ್ ಮಾಡ್ತಾರಮ್ಮ, ಬಲು ಬೇಜಾರ್ ಮಾಡಿಸ್ಬಿಡ್ತಾರೆ. ಪಾಪ ತಿನ್ಲ. ಚೆನ್ನಾಗೈತೆ ಪಾಪಲೇ, ಆರೋಗ್ಯ ಹಾಳಾಗ್ಬಿಡುತ್ತೆ. ಮತ್ತೆ ಜಾಸ್ತಿ ತಿನ್ನಕ್ ಹೋಗ್ಬೇಡ, ಎಷ್ಟ್ ಬೇಕೋ ಅಷ್ಟು ತಿನ್ನು. ಆಹಾ ತಾತ, ತಾತ ಏನ್ ಗೊತ್ತೇನ್ ತಾತ, ಹಲಸಿನ ಹಣ್ಣು ಮಾತ್ರ ಸಖತ್ತಾಗೈತ್ ಕಣ್ ತಾತ. ಸಕ್ಕರೆ ತಿನ್ನಂಗ ಆಗ್ತೈತ್ ಕಣ್ ತಾತ, ಸಖತ್ ರುಚಿ ಇತ್ ಕಣ್ ತಾತ, ಸಖತ್ ಟೇಸ್ಟ್ ಐತ್ ಕಣ್ ತಾತ. ನನ್ಗಂತೂ ತಿಂದ್ರೆ ಇನ್ನು ತಿನ್ಬೇಕು ಅನಿಸ್ತೈತ್ ಕಣ್ ತಾತ. ತಗೊಳ್ ತಾತ, ನೀನೊಂದೆರಡು ತಿನ್ನು. ಕೊಡದೇನ್ ತಾತ? ಬೇಡ ಕಣ್, ತಡಿ ಪಾಪ, ಒಂದೆರಡು ಐತೆ, ಇವೆಲ್ಲ ತೆಗೆದ್ಬಿಟ್ಟು ಕೊಡ್ತೀನಿ. ಆಮೇಕಿಂದ ಬೇಕಾದ್ರೆ ನಾನು ತಿಂತೀನಿ. ಇವಾಗ ತಿಂದ್ರಿ ನೀನು ನಿಮ್ಮ ಅಜ್ಜಿ. ಅಲ್ಲ ಕಣಜ್ಜ, ಹಲಸಿನ ಹಣ್ಣು ಜಾಸ್ತಿ ಆಯ್ತು, ದೊಡ್ಡದ್ ಬೇರೆ ತಗೊಂಬಂದಿದೆ ನೋಡುವ. ಸುಮ್ನೆ ಹಂಗೆ ಹಾಳಾಗೋಗ್ಬಿಡುತ್ತೆ. ಮನೇಲೂ ಜಾಸ್ತಿ ತಿನ್ನಲ್ಲ ಏನಿಲ್ಲ. ಒಂದ್ರೇಟು ಅಮ್ಮಣ್ಣಿ ನೇತ್ರ ಮುಂಗು ಒಂದ್ರೇಟು ಕೊಟ್ಟು ಬರೋಣ, ಪಾಪ ಅವರು ತಿನ್ಕಡ್ತಾರೆ ಅಲ್ವಾ? ಅಲ್ಲ ಕಣೆ, ನನಗೆ ಕೇಳ್ಬೇಕೇನೆ ನೀನು? ನಾನೇ ಅವಾಗ್ಲೇ ನಿನಗೆ ಹೇಳೋಣ ಅನ್ಕೊಂಡಿದ್ದೆ, ಆ ಅಮ್ಮಣ್ಣಿ ನೇತ್ರ ಮುಂಗು ಒಂದ್ರೇಟು ಕೊಟ್ಟು ಬಾ ಅಂತ. ಬಾಯ್ ಬಿಟ್ರೆ ಪಾಪ ಆ ಹುಡುಗಿ ಅಂತಾಳೆ, ನೀವೇ ನನಗೆ ತಂದೆ ತಾಯಿ ಇದ್ದಂಗೆ, ಏನಿದ್ರು ಬಿಟ್ಟು ತಿನ್ನಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತೀರಾ ನನಗೆ ಅಂತ ಹೇಳ್ತಾಳೆ. ಅಂತದ್ರಲ್ಲಿ ನಾನು ಬೇಡ ಅಂತೀನೇನೆ, ಸುಮ್ಕೆ ಮಂತ ಬಾ, ಹಂಗೆ ಒಂಥರ ಅಳಸೋಗಂಗೆ ಆಗ್ಬಿಡುತ್ತೆ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಯಾರು ತಿನ್ನಲ್ಲ ಏನಿಲ್ಲ. ಒಳಗು ಒಂದ್ ಸ್ವಲ್ಪ ತಗೊಂಡೋಗಿ ಕೊಟ್ಟು ಬಾ, ಹೋಗು, ಪರವಾಗಿಲ್ಲ, ನಾನೇನು ಬೇಡ ಅಂತೀನ. ಅಕ್ಕಪಕ್ಕ ಮನೆಯವ್ರಿಗೂ ಕೊಡು, ಜಾಸ್ತಿ ಹಂಗೆ ತಿನ್ಲಿ, ಏನು ಆಗಲ್ಲ. ನಾಳೆ ಬೇಕಾದ್ರೆ ಇನ್ನೊಂದೆರಡು ಕುಯ್ಕೊಂಬಂದ್ಬಿಟ್ರೆ ಬೇಕಾದ್ರೆ ನಾನು ಕೊಡ್ತೀನಿ. ಬೇಕಾದ್ರೆ ಕೊಡು, ಎಲ್ಲರಿಗೂ ಕೊಡ್ಬೇಕು, ಅನ್ಸ್ ತಿನ್ಬೇಕು ಕಣೆ, ಒಳ್ಳೇದಾಗುತ್ತೆ. ಎಲ್ಲಾರು ತಿನ್ಲಿಕ್ಕಣ್ ಕೊಡು. ನೋಡು ನೋಡು ನಮ್ ಪಾಪನ್ನ, ಅಲ್ಕಣ್ ಮಗ, ಆ ಚಂದು ನೋಡಿದ್ರೆ ನಿನ್ಗೊಂದು ಈಟು ಬಿಟ್ಟು ತಿನ್ನಲ್ಲ ಪಾಪ. ನೋಡ, ಅವನಿಗೆ ಬಿಟ್ಟೆ ತಿಂತಿದ್ಯಲ್ಲ ಪಾಪ ನೀನು. ಅವನಿಗೂ ಒಂದೆರಡು ಕೊಟ್ಟು ಬಂದಿದ್ರೆ ಆಗ್ತಿರಲ್ವಾ? ಇಲ್ಲ ಕರ್ಕೊಂಡ್ ಬಂದಿದ್ರೆ ಆಗ್ತಿರಲ್ವಾ? ಇಲ್ಲೂ ನಿನ್ ಜೊತೆ ತಿಂತಿರಲ್ವಾ ಅವನು? ಏನ್ ಹುಡುಗ ಆಗಿದೆ ಏನಪ್ಪ? ಬಿಟ್ಬಿಟ್ಟೆ ತಿನ್ಬಿಡ್ತೀಯಲ್ಲ ಪಾಪ ನೀನು. ಅಜ್ಜಿ ಅಜ್ಜಿ, ಒಂದೆರಡು ತಿಂದು ಆಮೇಕಿಂದ ಹೋಗಿ ತಗೊಂಡೋಗ್ಬಿಟ್ಟು ಅವನಿಗೂ ಕೊಟ್ಟು ಬರೋಣ ಅನ್ಕೊಂಡೆ. ಅಷ್ಟರಲ್ಲಿ ನೀನೇ ಹೇಳ್ತಿದ್ದೆ ಕಣ್, ಬಿಡೋಜಿ, ಹೋಗಿ ಕೊಟ್ಟು ಬರ್ತೀನಿ. ಬೇಜಾರ್ ಮಾಡ್ಕೋಬೇಡ. ಸರಿ ಸರಿ ಆಯ್ತು, ಬಾಯ್ಲಿ. ತಿಂದಾದ್ಮೇಲೆ ಒಂದ್ ತಟ್ಟೆಲ್ ಹಾಕೊಡ್ತೀನಿ. ನಿಮ್ ನೇತ್ರತ್ತೆ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬರುವಂತೆ. ಅಲ್ಲೇ ಇರ್ತಾನೆ ನಿನ್ನೆ ಚಂದೂರುನು ನೇತ್ರತೆ ಎಲ್ಲ ತಿನ್ಕಡ್ತಾರೆ.